ಒಪ್ಪಂದದ ಮೇರೆಗೆ ಹೋಗ್ತಾ ಇದ್ದೀನಿ. ಕಸ್ಟಮರ್ನ ಪಿಕಪ್ ಮಾಡಿದ್ದಾಯಿತು. ಸಿಟಿ ಔಟ್ರ್ ಸೈಡ್ ಡ್ರಾಪ್ ಮಾಡಬೇಕು ಅವ್ರಿಗೆ. ಇವಾಗ ನಾವು ಬನ್ನರ್ಘಟ್ಟ ರೋಡು ಫಾರೆಸ್ಟ್ ರೂಟ್ ಬ್ಯಾಕ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಕಗ್ಲಿಪುರ ರೋಡು ಸುತ್ತಮುತ್ತ ಕಾಡು. ಇಲ್ಲೆಲ್ಲ ರಾತ್ರಿ ಹೊತ್ತು ಆನೆಗಳು ಓಡಾಡ್ತವೆ ಅಂತ ಸ್ನೇಹಿತರು ಹೇಳಿದ್ದಾರೆ. ಅವ್ರು ನೋಡಿದಾರಂತ, ಹಂಗಾಗಿ ಲೆಫ್ಟ್ ಸೈಡಲ್ಲೆಲ್ಲ ಕಂಬಿ ಬೇಲಿಗಳೆಲ್ಲ ಹಾಕಿಕ್ಕವ್ರೆ ಆನೆಗಳು ದಾಟದೇ ಇರಲಿ ಅಂತ. ಅಂದರೆ ಈ ಕಡೆ ರೈಟ್ ಸೈಡ್ ಎಲ್ಲ ವಿಲೇಜ್ ಅಲ್ವಾ, ಹಂಗಾಗಿ. ಅಂತೂ ಇಂತೂ ಕನಕಪುರ ಹೈವೇ ರೋಡ್ಗೆ ಬಂದರೆ ಫಸ್ಟ್ ಟೋಲ್ ಬಂತು. ನಮಗೇನು ಟೋಲ್ ಇಲ್ಲ ಇಲ್ತರಲ್ಲಿ. ಆಟೋಗಳಿಗೆ ಫ್ರೀ ಟೋಲು, ಕಾರ್ಗಳಿಗೆ ಮಾತ್ರ, ಟೂ ವೀಲರು ಆಟೋಗಳಿಗೆ ಫ್ರೀ, ಬೇರೆದಕ್ಕೆಲ್ಲ ಕಟ್ಟಬೇಕಾಗುತ್ತೆ. ಈ ನಮ್ಮದು ಕಟ್ಟಂಗಿದ್ದರೆ 85 ರೂಪಾಯಿ ಕಟ್ಟಬೇಕಾಗಿತ್ತು. ಅಪ್ ಆ್ಯಂಡ್ ಡೌನ್ ಆದರೆ 125 ರುಪೀಸ್ ಏನೋ ಇದೆ ಇಲ್ಲಿ. ಇದೊಂದು ಚೆನ್ನಾಗಿದೆ, ಅನುಕೂಲ. ಫ್ರೀ ಟೋಲಲ್ಲಿ ಅಷ್ಟೇ. ನಮಗೆ ಅಲ್ಲಿ ಓಪನ್ ಬಿಟ್ಟಿರ್ತಾರೆ, ಅಷ್ಟು ಆಟೋ ಹೋಗೋಷ್ಟು, ಬೇರೆ ಗಾಡಿಗಳು ಬರಬಾರ್ದು ಅಂತ. ಅಷ್ಟೇ, ಟೋಲ್ ದಾಟಿದ್ವಿ. ಇನ್ನೊಂದೇನು ಒಂದು 30 ಮಿನಿಟ್ಸಲ್ಲಿ ನಾವು ಲೊಕೇಶನ್ ರೀಚ್ ಆಗಿಬಿಡ್ಬೋದು. ನಾವು ಬಿಟ್ಟಿರೋದು ಬೆಳಗ್ಗೆನೇ ಅಲ್ವಾ, 8-8:30 ಆಗ್ತಾಯಿದೆ. ರೋಡೆಲ್ಲ ಖಾಲಿನೇ ಇದೆ. ಅಂತೂ ಇಂತೂ ಅವ್ರ ಡೆಸ್ಟಿನೇಷನ್ಗೆ ಇನ್ನೊಂದು 5 ನಿಮಿಷ ಐತೆ. ಒಂದು ಸುಂದರವಾದ ಹಳ್ಳಿಯಲ್ಲಿ ಎಂಟ್ರಾದ್ವಿ. ಹಳ್ಳಿ ಹೆಸರು ಏನಂತ ಗೊತ್ತಿಲ್ಲ. ರೋಡ್ಗಳು ಸ್ವಲ್ಪ ದೊಡ್ಡ ದೊಡ್ಡ ಲಾರಿಗಳು ಓಡಾಡ್ತವೇನೋ ಗೊತ್ತಿಲ್ಲ. ರೋಡೇ ಇಲ್ಲ ಇಲ್ಲಿ, ಹಳ್ಳದಿನ್ನೇ ಇತ್ತು. ಅವ್ರನ್ನ ಡ್ರಾಪ್ ಮಾಡಿ, ಅವರು ಕನ್ಸ್ಟ್ರಕ್ಷನ್ ಕೆಲಸ ಮಾಡೋರು, ಅಲ್ಲಿ ಡ್ರಾಪ್ ಮಾಡಿ ಬಿಲ್ಡಿಂಗ್ ಹತ್ರ, ಅಲ್ಲಿಂದ ಹೊರಟೆ ಹಾಗೆ ಇನ್ನು ಏನು ಸಿಟಿ ಕಡೆಗೇನೆ ಪ್ರಯಾಣ. ಇಲ್ಲಿ ಯಾವುದೇ ಬಾಡಿಗೆಗಳು ಸಿಗಲ್ಲ. ಸಿಟಿ ಹೋಗೋವ್ರಿಗೂ ಒಂದು 20-25 ಕಿಲೋಮೀಟ್ರ್ ಖಾಲಿ ಹೋಗಬೇಕು. ಹೈವೇಲಿ ಹಂಗೆ ನೋಡ್ತಾ ದೂರದಲ್ಲಿರೋ ಒಂದು ಬೆಟ್ಟ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ವಿಡಿಯೋ ಮಾಡ್ಬೇಕನ್ನಿಸ್ತು. ಇಲ್ಲಿ ನೋಡಿ, ಯಾವುದೋ ಕೆರೆನ ಮಣ್ಣೆಲ್ಲ ತುಂಬಿಸ್ಕೊಂಡೋಗಿ ಮುಚ್ತಾವ್ರು ಅನಿಸುತ್ತೆ. ಇದು ಯಾವ ಊರಂತನೂ ಗೊತ್ತಿಲ್ಲ. ಮುಂದೆ ಒಂದು ಬೋರ್ಡ್ ಐತೆ, ತೋರಿಸ್ತೀನಿ. ಯಾರೋ ಹತ್ರ ಇರೋರು ಇದ್ರೆ ನೋಡ್ರಿ. ಇದು ಕೆರೆನ ಮುಚ್ತವ್ರು ಅನಿಸುತ್ತೆ. ಮುಚ್ಚೋಕ್ಕೆ ಬಿಡಬಾರ್ದು. ಎಷ್ಟು ಸುಂದರವಾಗಿರೋ ಕೆರೆನ ಮುಚ್ಕೊಂಡು ಓಡಾಡ್ತಾರೆ. ಇಲ್ಲಿ ಹೆಸರು ಏನೋ ಐತಪ್ಪ, ಬೋರ್ಡು ಇದಾಕವ್ರೆ. ಆರೋಳಿಗೆ ಹಿಂಗೆ ಹೋಗ್ಬೇಕಂತ. ವೆಂಕಪ್ಪನ ದೊಡ್ಡಿ ಅಂತೆ. ಆ ಥರ ಇರೋರು ಯಾರಾದರೂ ನೋಡ್ರಿ. ಈ ಹೋಟ್ಲಲ್ಲಿ ಊಟ ತಿನ್ಬೇಕು ಅಂದ್ಕೊಂಡೆ. ಹೋಟ್ಲು ಹೊರಗಡೆಯಿಂದ ಐಷಾರಾಮಿ ನೋಡಿನೇ ಎಲ್ಲೇ ಎಷ್ಟು ಬಿಲ್ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಹೋಗಿಲ್ಲ. ಮತ್ತು ಟೋಲ್ ರೋಡ್ ಎಂಟ್ರಿ ಆಗಿ ಕಗ್ಲಿಪುರಕ್ಕೆ ಬಂದ್ಬಿಟ್ರಿ ನಾವು. ತಿಂಡಿನೇ ಆಗಿಲ್ಲ ಇನ್ನು. ಬೆಳಗಿನ ಬಾಡಿಗೆ ಮುಗೀತು, ತಗೊಳಕ್ಕಾಗಿಲ್ಲ. ಇನ್ನೇನು ಇಲ್ಲಿ ಕಗ್ಲಿಪುರ ಬನ್ನರ್ಘಟ್ಟ ರೋಡ್ 400 ರೂಪಾಯಿ ಅನ್ಬೋದು ಕೊಡೋಕ್ಕಲ್ಲಿಗೆ. ಇಲ್ಲಿಗೆ ನೆಕ್ಸ್ಟು ಸಿಟಿ ಡ್ಯೂಟಿ ಮಾಡಬೇಕು. ಇವಾಗ ಸಿಟಿ ಇನ್ನೊಂದು 10 ನಿಮಿಷ ಸಿಟಿ ಒಳಗಡೆ ಹೋಗ್ಬಿಟ್ರೆ ಹಿಂಗೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಒಂದು ಕರೆಕ್ಟಾಗಿ JP ನಗರ್ 5th ಫೇಸ್ಗೆ ಇಲ್ಲಿಂದನೇ ಬಾಡಿಗೆ ಬಂತು. ಆಟೋ ತೊಗೊಂಡು ಹಂಗೆ ಹೊರಟೆ. ಆದಮೇಲೆ JP ನಗರ್ 5th ಫೇಸ್ ಡ್ರಾಪ್ ಮಾಡಿ 24th ಮೇನಲ್ಲಿ ನನ್ನ ಫ್ರೆಂಡ್ ಕಾಯ್ತಾ ಇದ್ದ. ಬಾರೋ ತಿಂಡಿ ಮಾಡೋಣ ಅಂದ್ಬಿಟ್ಟು ಇಬ್ಬರು ಹೋದ್ರಿ. ಅವ್ನ ಮನೆಯಿಂದನೇ ಬಾಕ್ಸ್ ತಂದಿದ್ದ. ನಮಗೆ ಆ ಅಭ್ಯಾಸ ಇಲ್ಲ. SLB ಹೋಟ್ಲು 24th ಮೇನು. ಖಾರ ಬಾತು, ಒಂದು ಪುದೀನ ಬಾತು. ಅವನು ತಂದಿದ್ದಂಥ ಇಬ್ಬರು ಸ್ವಲ್ಪ ಫುಡ್ನ ಶೇರ್ ಮಾಡ್ಕೊಂಡು ತಿಂದ್ರಿ. ಅವ್ನು ತಂದಿದ್ದಂಥ ಮನೆ ಟಿಫನ್ನು ಪೊಂಗಲ್ಲು ಚೆನ್ನಾಗಿತ್ತು. ಮತ್ತು 2 ಫಿಲ್ಟರ್ ಕಾಫಿ ಹೇಳಿದರೆ. ತಿಂಡಿ ಮುಗ್ದಿದ್ದೆ ಹಂಗೆ 2 ಫಿಲ್ಟರ್ ಕಾಫಿ ಹೇಳಿದರೆ. ಫಿಲ್ಟರ್ ಕಾಫಿ ಕುಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡ್ದೆ. ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಎಲ್ರೂ. ಬಾಯ್.